ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಕೋಟಿ ರುಗಳ ಅನುದಾನವನ್ನ ನೀಡುವುದು ಎಲ್ಲ ಸಾಧಕರ ಮಹನೀಯರ ಪ್ರತಿಮೆಗಳು ವಿಧಾನಸೌಧದ ಆವರಣದಲ್ಲಿರುವಂತೆ ಶಿಲ್ಪಕಲೆಯ ಮೂಲಕ ನಾಡಿನ ದೇಶಕ್ಕೆ ಅಪಾರ ಕೀರ್ತಿ ತರುವಂತಹ ಅಮರ ಶಿಲ್ಪಿ ಚಕಣಾಚಾರಿ ಅವರ ಪ್ರತಿಮೆ ಸ್ಥಾಪನೆ ಮಾಡಿಕೊಡುವುದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮೂಲಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯುಪಿಎಸ್ಸಿ, ಕೆಪಿಎಸ್ಸಿ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಡುವುದು, ರಾಜ್ಯದಲ್ಲಿರುವ ವಿಶ್ವಕರ್ಮ ಬಡ ಮಕ್ಕಳಿಗೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತಲಾ ಒಂದರಂತೆ ವಿಶ್ವಕರ್ಮ ವಸತಿ ಶಾಲೆಯನ್ನ ಸ್ಥಾಪಿಸಿಕೊಡುವುದು, ಹೀಗೆ ಒಟ್ಟು 12 ಬೇಡಿಕೆಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿಕೊಡುವಂತೆ ಮನವಿಯನ್ನ ಮಾಡಿದ್ರೂ ಸಹ ಇವುಗಳಲ್ಲಿ ಒಂದನ್ನಾದರೂ ಮುಖ್ಯಮಂತ್ರಿಗಳು ಈಡೇರಿಸಿಕೊಟ್ಟಿಲ್ಲ. ಸಮಾಜದ ಅಭಿವೃದ್ಧಿಗಾಗಿ ಸಂಘಟನಾ ಜವಾಬ್ದಾರಿಗಳನ್ನು ಹೊತ್ತಿರುವ ನಾವುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಸಮಾಜದ ಬಂಧುಗಳಿಗೆ ನ್ಯಾಯ ಒದಗಿಸಲು ಸ್ವಾಮೀಜಿಗಳು ಮತ್ತು ಮುಖಂಡರುಗಳ ತೀರ್ಮಾನದಂತೆ ಈ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಸಮಾಜದ ಸರ್ವ ಸ್ವಾಮೀಜಿಗಳ ನಿಯೋಗ ಮತ್ತು ಸಮಾಜದ ಮುಖಂಡರುಗಳೆಲ್ಲ ಸೇರಿ ದಿನಾಂಕ 4/3/2024 ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿರುತ್ತೇವೆ. ಸರ್ಕಾರವು ನಮ್ಮ ಹೋರಾಟವನ್ನ ತೀಕ್ಷ್ಣಗೊಳ್ಳುವ ಮೊದಲೇ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಸರ್ಕಾರವು ಪುನಃ ನಮ್ಮನ್ನ ನಿರ್ಲಕ್ಷಿಸಿದರೆ ಹೋರಾಟವನ್ನ ರಾಜ್ಯಾದ್ಯಂತ ವಿಸ್ತರಿಸುವಂತೆ ಮತ್ತು ಸಮಾಜಕ್ಕೆ ಕರೆಕೊಟ್ಟು ಬೀದಿಗಿಳಿದು ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನ ತೀವ್ರಗೊಳಿಸಲು ತೀರ್ಮಾನಿಸಲಾಗುವುದು ಎಂದು ಈ ಮುಖಾಂತರ ಸಂದೇಶವನ್ನ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೂ ಸಹ ಆ ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ವಿಶ್ವಕರ್ಮ ಸಮುದಾಯವು ಅನೇಕ ಶತಮಾನಗಳಿಂದಲೂ ಅಂದರೆ ಜಗತ್ತಿನಲ್ಲಿ ಸೃಷ್ಟಿಯನ್ನು ಮಾಡಿದಂಥ ಸೃಷ್ಟಿಕರ್ತ ಅಂದರೆ ಆ ವಿಶ್ವಕರ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗೂ ಸಹ ಅದರ ಭಾವ ಗೊತ್ತಿದೆ. ಇಂತಹ ನಿಟ್ಟಿನಲ್ಲಿ ಅನಾದಿ ಕಾಲದಿಂದಲೂ ವಿಶ್ವಕರ್ಮ ಸಮುದಾಯವು ಜಗತ್ತಿನ ಒಳಿತಿಗಾಗಿ, ಸಮುದಾಯಗಳ ಒಳಿತಿಗಾಗಿ, ಸನಾತನ ಧರ್ಮದ ಉಳಿವಿಗಾಗಿ ಅತೀವಾದಂಥ ಹೋರಾಟವನ್ನು ಮಾಡಿ ಸಮಾಜದ ಪ್ರತಿಯೊಂದು ಸಮಾಜಗಳ ಜೊತೆಗೂಡಿ ಭಾವೈಕ್ಯತೆಯಿಂದ, ಪ್ರೀತಿ ವಿಶ್ವಾಸದಿಂದ ಹೋರಾಡಿದ ಸಮುದಾಯ ಅಂದರೆ ಇವತ್ತು ವಿಶ್ವಕರ್ಮ ಸಮುದಾಯ ಬಿಟ್ಟರೆ ಬೇರೆ ಸಮುದಾಯ ಇಲ್ಲ. ಕಾರಣ ವಿಶ್ವಕರ್ಮ ಸಮುದಾಯವು ಪಂಚಕಸುಬುಗಳಿಂದ ಅಂದರೆ ಜಗತ್ತಿಗೆ ಬೇಕಾದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದಂಥ ಒಂದು ರೀತಿಯ ಸಹಾಯವನ್ನು ಮಾಡ್ತಾ ಆ ಸಮುದಾಯಗಳ ಜೊತೆಗೆ ಭಾವೈಕ್ಯತೆಯಿಂದ, ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ಬದುಕನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಮುದಾಯ ಅಂದರೆ ವಿಶ್ವಕರ್ಮ ಸಮುದಾಯ. ಇಂತಹ ಸಮುದಾಯವು ಅನೇಕ ಶತಮಾನಗಳಿಂದಲೂ ಧರ್ಮದ ಉಳಿವುಗಾಗಿ ಹೋರಾಟವನ್ನು ಮಾಡಿ ಸಮಾಜದ ಒಂದು ಎಲ್ಲ ಸಮುದಾಯಗಳ ಪ್ರೀತಿ, ವಾತ್ಸಲ್ಯ ಮತ್ತು ಭಾವೈಕ್ಯತೆಯಿಂದ ಬದುಕತಕ್ಕಂಥ ಸಮುದಾಯಗಳು ಈಗ ಬದುಕನ್ನು ಸಾಗಿಸಲಿಕ್ಕೆ ಅಥವಾ ತನ್ನ ಸಮಾಜದಲ್ಲಿ ಬದುಕನ್ನು ನಡೆಸ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ಇವತ್ತಿದೆ. ಕಾರಣ ವಿಶ್ವಕರ್ಮ ಸಮುದಾಯವು ಮಾಡ್ತಕ್ಕಂಥ ಚಿನ್ನ ಬೆಳ್ಳಿ ಕೆಲಸಗಳಲ್ಲಿ ಇವತ್ತಿನ ಟೆಕ್ನಾಲಜಿ ತುಂಬ ಇರೋದ್ರಿಂದ ಯಂತ್ರೋಪಕರಣಗಳು ಬಂದು ಮಾಡ್ತಕ್ಕಂಥ ವಿಶ್ವಕರ್ಮ ಕಸುಬುಗಳಿಗೆ ಹೊಡೆತ ಬಂದಿದೆ. ಹಾಗೆ ಶಿಲಾಶಿಲ್ಪ ಇರ್ಬೋದು, ಎರಕದ ಕೆಲಸ ಇರ್ಬೋದು, ಮರದ ಕೆಲಸ ಇರ್ಬೋದು, ಕಲ್ಲಿನ ಕೆಲಸ ಇರ್ಬೋದು, ಚಿನ್ನದ ಕೆಲಸ ಇರ್ಬೋದು, ಯಾವುದೇ ಕಸುಬುಗಳಲ್ಲಿ ನಮ್ಮ ಸಮುದಾಯಗಳು ಜಾಗೃತಿಯಾಗಲು ಅಥವಾ ಬೆಳಗ್ಗೆ ಮೇಲ್ಚಾವಡಿಗೆ ಬರಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತಕ್ಕಂಥ ಅನೇಕ ತೊಂದರೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇಂತಹ ನಿಟ್ಟಿನಲ್ಲಿ ನಮ್ಮ ಸಮುದಾಯವು ಅನೇಕ ಸರ್ಕಾರಗಳಿಗೆ ಅನೇಕ ಮನವಿಗಳನ್ನು ಕೊಟ್ಟು ವಿಶ್ವಕರ್ಮ ಧರ್ಮವು ಹಾಗೂ ವಿಶ್ವಕರ್ಮ ಸಮುದಾಯವು ಶತಮಾನಗಳಿಂದಲೂ ಸಹ ಸಮುದಾಯದ ಅಥವಾ ಈ ಜಗತ್ತಿನ ಸೃಷ್ಟಿಯನ್ನು ರೂಪಿಸಿಕೊಟ್ಟಂಥ ಸಮಾಜ. ಈ ಸಮಾಜ ಪಂಚಕಸುಬುಗಳನ್ನು ಮಾಡಿ ಸಮಾಜದ ಏಳಿಗೆಗೋಸ್ಕರವಾಗಿ ಪ್ರತಿಯೊಂದು ಸಮುದಾಯದ ಜೊತೆಗೂಡಿ ಸಮಾಜವು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇಂತಹ ನಿಟ್ಟಿನಲ್ಲಿ ನಮ್ಮ ಸಮುದಾಯವು ಅನೇಕ ಯಂತ್ರೋಪಕರಣಗಳ ಆಗಮನದಿಂದ ಸಮುದಾಯವು ಸಂಕಷ್ಟದಲ್ಲಿ ಸಿಕ್ಕಿ ಉದ್ಯೋಗದಲ್ಲಿ, ಕೈಗಾರಿಕೆಯಲ್ಲಿ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದು ಆ ಸಮುದಾಯಗಳ ಕಷ್ಟದಿಂದ ಏನು
ಅನುಭವ ಅಥವಾ ಅನುಭವಿಸ್ತಕ್ಕಂಥ ಈ ಪರಿಸ್ಥಿತಿಯು ಮಕ್ಕಳ ಅಭಿವೃದ್ಧಿಗಳಾಗಲಿ, ವಿದ್ಯಾಭ್ಯಾಸದ ಜಾಗೃತಿಗಾಗಲಿ ಅಥವಾ ಸಮುದಾಯದ ಶ್ರೇಯಸ್ಸಿಗಾಗಲಿ ಸಾಧ್ಯತೆಗಳಿಲ್ಲ. ವಂಚಿತರಾಗಿರ್ತಕ್ಕಂಥ ಸಮಾಜ ತಮ್ಮೆಲ್ಲರ ಸಹಕಾರದಿಂದ ನಾವು ಅಷ್ಟೆಷ್ಟು ಹೋರಾಟಗಳ ಮುಖಾಂತರ ಒಂದು 2-3 ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ ವಿನಃ ಅದರಿಂದ ನಮ್ಮ ಸಮಾಜದ ಬಡವರ ಬದುಕೇನು ಹಸನಾಗ್ತಾ ಇಲ್ಲ. ಉದಾಹರಣೆಗೆ ನಿಗಮ ರಚನೆ ಆಗಿದೆ, ಸ್ಥಾಪನೆ ಆಗಿದೆ. ಆ ನಿಗಮಕ್ಕೆ 6 ಕೋಟಿ, 8 ಕೋಟಿ, 10 ಕೋಟಿ, ಕಳೆದ ವರ್ಷ 13 ಕೋಟಿ ಕೊಟ್ಟಿದ್ದಾರೆ. 45 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮಾಜ ಯಾವ ರೀತಿಯಲ್ಲಿ ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಪುನಶ್ಚೇತನ ಮಾಡಲಿಕ್ಕಾಗ್ತದೆ? ಬಹುದಿನಗಳ ಬೇಡಿಕೆ ಇತ್ತು. ವಿಧಾನಸೌಧದ ಆವರಣದಲ್ಲಿ ಹಲವಾರು ಮಹನೀಯರು ಮತ್ತು ಸಾಧಕರ ಏನು ಪ್ರತಿಮೆಗಳು ಸ್ಥಾಪನೆ ಆಗಿದ್ದಾವೆ. ಅದರೊಟ್ಟಿಗೆ ನಾಡಿಗೆ ಮತ್ತು ದೇಶಕ್ಕೆ ಶಿಲ್ಪಕಲೆಯ ಮುಖಾಂತರ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಡಿ ಎನ್ನುವಂಥ ಒತ್ತಾಯ ಇತ್ತು. ಅದೊಂದು ಒತ್ತಾಯವನ್ನು ಇಟ್ಟುಕೊಂಡು ನಾವು CM ಅವರಿಗೆ ಮನವಿ ಕೊಟ್ಟಿದ್ವು. ಹಾಗೆ ನಮ್ಮ ಸಮಾಜದ ಕಡು ಬಡವರ ಸಾಲ ಏನಿದೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ 82 ಕೋಟಿ, ಆ ಸಾಲವನ್ನು ಮನ್ನಾ ಮಾಡಿಕೊಡಿ ಅಂತ ಹೇಳಿದ್ವು. ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ UPSC KPSCನಲ್ಲಿ ಪೋಷಕರು ಅವ್ರನ್ನ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಗಮದ ಮುಖಾಂತರ ಬೈಲವನ್ನು ತಿದ್ದುಪಡಿ ಮಾಡಿಕೊಟ್ಟು UPSC KPSC ಸೆಂಟರ್ನ ಪ್ರಾರಂಭ ಮಾಡಿಕೊಡಿ ಅಂತ ಹೇಳಿದ್ವು. ಹಾಗೆ ಸಮಾಜದ ಬಡ ಮಕ್ಕಳಿಗೋಸ್ಕರ 2 ವಿಶ್ವಕರ್ಮ ವಸತಿ ಶಾಲೆಯನ್ನು ಕೊಡಿ ಅಂತ ಹೇಳಿದ್ವು. ನಾರಾಯಣ ಗುರು ಅವರ ಹೆಸರಿನಲ್ಲಿ, ಕನಕದಾಸರ ಹೆಸರಿನಲ್ಲಿ ಹೇಗೆ ಶಾಲೆಗಳಿದ್ದಾವೆ, ವಿಶ್ವಕರ್ಮರ ವಸತಿ ಶಾಲೆಯನ್ನು ಮಾಡಿಕೊಡಿ ಅಂತ ಕೇಳಿದ್ವು. ಇನ್ನು ಹೀಗೆ 10 ಸಣ್ಣ ಪುಟ್ಟ ಬೇಡಿಕೆಗಳನ್ನ ನಾವು ಫೆಬ್ರವರಿ 6ನೇ ತಾರೀಕು ಸ್ವಾಮೀಜಿಗಳ ನಿಯೋಗ ಮತ್ತು ಸಮಾಜದ ಮುಖಂಡರ ನಿಯೋಗ ಹೋಗಿ ಭೇಟಿ ಮಾಡಿ ಬಜೆಟ್ನಲ್ಲಿ ಒಂದಷ್ಟು ಜಾರಿ ಮಾಡಿಕೊಡಿ ಅಂತ ಕೇಳಿದ್ವು. ಯಾವುದನ್ನು ಕೂಡ ಕನಿಷ್ಠ ಪಕ್ಷ ಒಂದು ಬೇಡಿಕೆಯನ್ನಾದರೂ ಅವರು ನಮಗೆ ಈಡೇರಿಸಿಕೊಟ್ಟಿದ್ರೆ ನಾವು ತೃಪ್ತಿಯಿಂದ ಮುಂದಿನ ವರ್ಷದವರೆಗೂ ಕಾಯ್ತಾ ಇದ್ವಿ. ಆದರೆ ಸಂಪೂರ್ಣ ನಮ್ಮ ಸಮಾಜವನ್ನು, ನಮ್ಮ ಹೋರಾಟವನ್ನು, ನಮ್ಮ ಸ್ವಾಮೀಜಿಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಸಭೆ ಸೇರಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮುಂದಿನ 4ನೇ ತಾರೀಕು ಮಾರ್ಚ್ ತಿಂಗಳು 2024ರಂದು ಫೆಬ್ರವರಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಈಗಾಗಲೇ ಅನುಮತಿಯನ್ನು ಕೂಡ ತೆಗೆದುಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಆ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳನ್ನು ಈ ಹೋರಾಟದಲ್ಲಿ ಧರಣಿನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ತೀನಿ. ಈ ಹೋರಾಟ ಗೆದ್ರೆ ಸಮಾಜ ಗೆದ್ದಂತಾಗ್ತದೆ ಎನ್ನುವಂತಹ ಮನವಿಯನ್ನು ತಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.